ಮೈಕಿಲ್ಲ ಮಾತಾಡಿ. ಹಾಯ್ ಸರ್. ಸರ್, ಟ್ರೇಲರ್ ಮತ್ತೆ ಟೀಸರ್ ಇದೆಲ್ಲ ನೋಡಿದ್ರೆ ಆಂಗ್ರಿ ಯಂಗ್ಮನ್ ತರನೇ ಕಾಣ್ತಾ ಇದಾರೆ ಸಿನಿಮಾದಲ್ಲಿ. ಟ್ರೇಲರ್ ಇನ್ನು ನೋಡಿಲ್ಲ ನೀವು? ಟ್ರೇಲರ್ ಬಿಟ್ಟು ಒಂದು ಟೀಸರ್ ಟ್ರೇಲರ್ ಬರುತ್ತೆ. ನೀವು ಇದೇ ತಪ್ಪು ಮಾಡೋದು. ನೀವು ಎಲ್ಲ ಹಾಕ್ತೀರಾ, ನಾವು ಅಷ್ಟು ಬಡ್ಕೊಂಡು ಹೇಳ್ತೀವಿ ಟೀಸರ್ ಸ್ನೀಕ್ ಪೀಕ್ ಟೀಸರ್ ಅಂತ. ನೀವು ಈ ಟ್ರೇಲರ್ ನೋಡದೆ ಅಂತ ಸ್ಟಾರ್ಟ್ ಮಾಡ್ತೀರಿ, ಎಲ್ಲ ಊರ್ನವ್ರು ಬೈತಾ ಇರ್ತಾರೆ. ಟ್ರೇಲರ್ ಅಲ್ಲಿ ಏನು 20 ಸೆಕೆಂಡಿಗೆ ತೆಗೆದ್ಬಿಟ್ರು, ಏನಿಲ್ಲ ಅದ್ರಲ್ಲಿ. ಟೀಸರ್ ಸರ್. ಟೀಸರ್ ಬಿಟ್ಟಲ್ಲ ಅಂದ್ರೆ ನೀವು ಆಂಗ್ರಿ ಯಂಗ್ಮನ್ ತರನೇ ಕಾಣ್ತಾ ಇದ್ರಿ. ಅಂದ್ರೆ ಕೆಂಪೇಗೌಡ ವೈಬ್ಸ್ ತರ ಬರ್ತಾ ಇತ್ತು ಅದೆಲ್ಲ ನೋಡ್ತಿದ್ರೆ. ಸೊ ಸಿನಿಮಾ ಒನ್ ನೈಟ್ ಅಲ್ಲಿ ನಡೆಯೋದ್ರಿಂದ ಕ್ಯಾರೆಕ್ಟರ್ ಆರ್ಕ್ ಅನ್ನೋದು ಯಾವೆಲ್ಲ ತರ ಚೇಂಜಸ್ ಆಗುತ್ತೆ, ಅಥವಾ ಸಿನಿಮಾ ಪೂರ್ತಿ ಆಂಗ್ರಿ ಯಂಗ್ಮನ್ ತರನೇ ಇರ್ತೀರಾ ಅಂತ? ಸಿನಿಮಾ ಇರೋದೇ ಒಂದು ರಾತ್ರಿ, ಸಿನಿಮಾ ಇಡೀ ಅದು ಅಷ್ಟೇ ಇರೋದು. ಕ್ಯಾಮ್ರಾ ಐ ಮೀನ್ ಕ್ಯಾರೆಕ್ಟರ್ ಆರ್ಕ್ ನೀವೇನು ಹೇಳಿದ್ರಿ, ದಟ್ ಈಸ್ ಡೆಫಿನೆಟ್ಲಿ ಅ ಹೈ ವೋಲ್ಟೇಜ್ ಕ್ಯಾರೆಕ್ಟರ್. ಅದು ಬಂದು ಒಂದು ರಾತ್ರಿಯಲ್ಲಿ ಆಗ್ತಾ ಇರೋದ್ರಿಂದ ದೇರ್ ಇಸ್ ನಾಟ್ ಮಚ್ ಆಫ್ ಅ ಡಿವಿಯೇಷನ್ ಫ್ರಮ್ ಪರ್ಸನಾಲಿಟಿ. ಬೇರೆ ಬೇರೆ ಮುಖ ನೋಡೋಕ್ಕೆ ಅಥವಾ ಕಾಮಿಡಿ ನೋಡೋಕ್ಕೆ ಅದಕ್ಕೆ ಟೈಮ್ ಇಲ್ಲ ಈ ಸಿನಿಮಾದಲ್ಲಿ. ಸೊ ಹೀರೋಯಿನ್ಗೆ ಟೈಮ್ ಇಲ್ಲ ಸಿನಿಮಾದಲ್ಲಿ. ಸೊ ಇವತ್ತೊಂದು ಒಂದು ಇಂಟರ್ವ್ಯೂ ಕೊಡ್ಬೇಕಾದ್ರೆ ಒಂದು ಆ್ಯಂಕರ್ ಕೇಳಿದ್ರು ಕೂಡ ನಮಗೆಲ್ಲ, ಸರ್ ಒಂದು ರಾತ್ರಿಯಲ್ಲಿ ಈ ಪಿಕ್ಚರ್ ಹೀರೋಯಿನ್ ನಿಮ್ಗೇನು ಅನ್ನಿಸ್ಲಿಲ್ವ ಅಂದರು. ನಾನು ಅದಕ್ಕೆ ಏನು ಅನ್ನಿಸ್ಬೇಕು ನಂಗೆ ಅರ್ಥ ಆಗ್ತದೆ. ರಾತ್ರಿಯಲ್ಲಿ ಇತ್ತು ಹಾಗೆ ದೇರ್ ಇಸ್ ನೋ ಡಿವಿಯೇಷನ್ ಓವರ್ ಹಿಯರ್. ಕ್ಯಾರೆಕ್ಟರ್ ಆರ್ಕ್ ಇಸ್ ಮ್ಯಾಕ್ಸ್. ಇಟ್ಸ್ ಅ ಹೈ ವೋಲ್ಟೇಜ್ ಕ್ಯಾರೆಕ್ಟರ್ ಸರ್, ವೆರಿ ರಿಯಾಕ್ಟಿವ್ ಪರ್ಸನಾಲಿಟಿ. ಕೆಂಪೇಗೌಡ ಕ್ಯಾರೆಕ್ಟರ್ಗೆ ಬಹಳ ಪ್ರಾಬಬ್ಲಿ ಸ್ವಲ್ಪ ಹತ್ತಿರ ಅನ್ಕೊಬೋದು. ಬಟ್ ಕೆಂಪೇಗೌಡ ಕಂಪೇರ್ ಮಾಡೋಕ್ಕೆ ಹೋದ್ರೆ ಐ ಥಿಂಕ್ ಆ ಕೆಂಪೇಗೌಡ ಕ್ಯಾರೆಕ್ಟ್ರಲ್ಲಿ ಇದ್ದದ್ದ ಒಂದು ಸ್ಪೀಡ್ ಇದೆಯಲ್ಲ, ಐ ಥಿಂಕ್ ಅದು 12 ಫ್ರೇಮ್ಸಲ್ಲಿ ಹೋಗುತ್ತದು ಆ ಕ್ಯಾರೆಕ್ಟರ್. ಕರೆಕ್ಟ್. ಇದು ಒಂದು ಪ್ರಾಬಬ್ಲಿ ಅರೌಂಡ್ 22 ಫ್ರೇಮ್ಸ್ ಅನ್ಕೊಬೋದು. ಬಿಕಾಸ್ ನೀವು ಈ ಮದಕರಿ ನೋಡೋಕೆ ಹೋದರೆ ಈ ವೆರಿ ಇಂಟೆನ್ಸ್ ಬಟ್ 48 ಫ್ರೇಮ್ಸ್. ಮದಕರಿ ರಿಯಾಕ್ಷನ್ಸ್ ಮಾತಾಡೋದು ಎಲ್ಲ ತುಂಬ ಸ್ಲೋ ಬಟ್ ವೆರಿ ಡೀಪ್. ಇದು ಸ್ವಲ್ಪ ಹೈ ರಿಯಾಕ್ಟಿವ್. ಯಾರು ನಮ್ಮ ಕೆಂಪೇಗೌಡ, ದಿಸ್ ಇಸ್ ಆಲ್ಮೋಸ್ಟ್ ಲಿಟಲ್ ಕ್ಲೋಸ್ ಟು ದಟ್, ಬಟ್ ಆನ್ ಅನ್ ಅಗ್ರೆಸಿವ್ ಲೆವೆಲಲ್ಲಿ ಬೇರೆ ಇದೆ, ಅದಿದೆ ರಿಯಾಕ್ಷನ್ಸ್ ಟು ದಟ್. ಅಂದರೆ ಆ್ಯಂಡ್ ಇನ್ನೊಂದು ಇದರಲ್ಲಿ ಒಂದು ಹೈಲೈಟ್ ಏನಂದರೆ, ವಾಟ್ ಈಸ್ ಥಿಂಕಿಂಗ್ ಯು ವಿಲ್ ನಾಟ್ ನೋ ಟಿಲ್ ದಿ ಎಂಡ್. ಸೊ ಲಾಸ್ಟ್ ಶಾಟ್, ಸಿನಿಮಾದ ಲಾಸ್ಟ್ ಶಾರ್ಟಲ್ಲಿ ಯು ವಿಲ್ ಆ್ಯಕ್ಚುಲಿ ಗೆಟ್ ಆನ್ಸರ್ ಟು ಎವ್ರಿಥಿಂಗ್. ಆ ಲಾಸ್ಟ್ ಶಾಟ್ ಕೂಡ ಕತೆ ಇಟ್ಟಿಯಾರ. ಅಂದರೆ ನಾರ್ಮಲಾಗಿ ಏನಕ್ಕೆ ಹೇಳಿದೆ ಅಂದರೆ, ನಮ್ಮದೇ ಎಷ್ಟೋ ಸಿನಿಮಾಗಳಲ್ಲಿ ಕ್ಲೈಮ್ಯಾಕ್ಸ್ ಬರೋಕ್ಕಿಂತ ಮುಂಚೆ ಸಿನಿಮಾ ಗೊತ್ತಾಗೋಗಿರುತ್ತೆ ನಿಮಗೆ, ಫಿನಿಶಿಂಗ್ ಹೆಂಗಾಗುತ್ತೆ ನೋಡ್ತೀರಾ ಅಷ್ಟೇ. ಇದರಲ್ಲಿ ಕ್ಲೈಮ್ಯಾಕ್ಸ್ ಮುಗಿಬೇಕಾದ್ರೆ ಒಂದು ಪ್ರಶ್ನೆ ಇರುತ್ತೆ ನಿಮ್ಮ ತಲೆಯಲ್ಲಿ, ಅದು ನಿಮ್ಗೆ ಗೊತ್ತಾಗುತ್ತೆ. ಸೊ ದಟ್ ವಿಲ್ ಗೆಟ್ ಅನ್ ಆನ್ಸರ್ ಇನ್ ದ ಲಾಸ್ಟ್ ಶಾಟ್ ಅದು. ಸರ್, ನೀವು ಮೊನ್ನೆ ಈವೆಂಟ್ ಅಲ್ಲಿ ಹೇಳಿದ್ರಿ, ಅಂದ್ರೆ ಡೈರೆಕ್ಟರ್ ಬಂದು ಕತೆ ಹೇಳಿದಾಗ ತಮಿಳ್ ಫ್ಲೇವರ್ ತರ ಇತ್ತು, ಸ್ವಲ್ಪ ಚೇಂಜಸ್ ಗಳನ್ನ ಹೇಳಿದ್ವಿ ಅಂತ. ಸೊ ಆ ಚೇಂಜಸ್ ಇಲ್ಲಿ ಹೆಂಗ್ ವರ್ಕ್ ಆಗುತ್ತೆ? ಸೊ ಅದೇ ಚೇಂಜಸ್ ತಮಿಳ್ನಾಡಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಅಂತ? ತಮಿಳ್ ಫ್ಲೇವರ್ ಅಂತ ಹೇಳಿದ್ದಲ್ಲ, ಬೇಸಿಕ್ಲಿ ಅವ್ರು ಬರ್ಕೊಂಬಂದಾಗ ಅವರಿಗೆ ಕರ್ನಾಟಕದ ಏನು ಗೊತ್ತಿರಲ್ಲ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಹಬ್ಬ ಅನ್ಕೊಳ್ಳೋದು, ಆ ಊರು ಆ ಏರಿಯಾದಕ್ಕೆ ಹೋಗ್ಬೇಕಾದ್ರೆ ಏರಿಯಾದಲ್ಲಿ ಒಂದು ಹಬ್ಬ ನಡೀತಾ ಇತ್ತು, ಅವ್ರೇನು ಮಾಡಿರ್ತಾರೆ ಅಲ್ಲಿಂದ ಏನೋ ಬರ್ದಿರ್ತಾರೆ. ಸೊ ಇಲ್ಲಿ ಇದು ನಡೆಯೋದು ಅಂತ ಗೊತ್ತಾದಾಗ ಈ ಕಲ್ಚರ್ದು ಒಂಚೂರು ಅವರಿಗೆ ಅವೇರ್ನೆಸ್ ಸಿಗುತ್ತೆ. ವಿ ವುಡ್ ಹ್ಯಾಡ್ ದ ರೈಟ್ ಪೀಪಲ್ ಅವರೊಟ್ಟಿಗೆ ಕೂತ್ಕೊಂಡು. ಸೊ ಅದೆಲ್ಲ ಆದಾಗ ಕರೆಕ್ಟ್ ಆಗಿ ಹೋಗುತ್ತೆ ಅಷ್ಟೇ, ಬೇರೇನಿಲ್ಲ. ಈ ಸಿನಿಮಾ ಯಾವುದೇ ಒಂದು ನೇಟಿವಿಟಿ ಸುತ್ತ ಇಲ್ಲ, ಇದು ಒಂದು ಕಲ್ಚರ್ ಸುತ್ತ ಇಲ್ಲ ಇದು. ಬಟ್ ಹಾಗೆ ನೋಡೋಕೆ ಹೋದರೆ ತುಂಬ ವರ್ಷಗಳ ಹಿಂದೆ ನಾವು ಗೊತ್ತಿಲ್ಲದೆ ಇರೋ ಒಂದು ಕಲ್ಚರ್ ಅಂದರೆ ಚೈನೀಸ್ ಕಲ್ಚರ್. ಅವತ್ತಿಗೆ 36 ಚೇಂಬರು, ಶಾಲಿನ್ನು, ಅದು ಇದೆಲ್ಲ ಅವತ್ತೇ ಒಪ್ಕೊಂಡ್ಬಿಟ್ಟಿದ್ವಿ ನಾವು. ನಮಗೇನು ಗೊತ್ತಿಲ್ಲ. ಕಾಂತಾರ ನಮ್ಮ ಕಲ್ಚರು ನಾರ್ತ್ ಇಂಡಿಯಾಗೆ ಗೊತ್ತು. ಸೊ ಐ ಥಿಂಕ್ ಒಂದು ನ್ಯೂ ಕಲ್ಚರ್ ಬಂದಾಗಲೇ ಒಬ್ರಿಗೆ ಆಕರ್ಷಣೆ ಬರೋದು, ಏನೋ ಹೊಸ್ತಿದ್ದು ನೋಡೋಣ ಅಂದ್ಬಿಟ್ಟು ಅಂತ. ಕರೆಕ್ಟ್. ಸೊ ನೇಟಿವಿಟಿ ಇಸ್ ನಾಟ್ ಅಟ್ ಆಲ್ ಅ ವರ್ಡ್ ಎನಿಮೋರ್ ಸರ್. ಐ ಥಿಂಕ್ ವಿ ಆಲ್ ಎಕ್ಸೆಪ್ಟೆಡ್ ಇಟ್ ಲಾಂಗ್ ಬ್ಯಾಕ್. ಇವಾಗ ಸ್ವಲ್ಪ ಓಪನ್ ಆಗಿ ಅರ್ಥ ಆಗ್ತದೆ ನಮ್ಗೆ ಅಷ್ಟೇ. ಇಲ್ಲಿ ಚಿಕ್ಕ ಪುಟ್ಟ ಅದು ನಮ್ಮ ಏರಿಯಾ ದಸರಾ ನಡೀತಾರೆ ತಂದ್ಕೊಳ್ಳೋಣ, ಅದಿಲ್ಲ. ಸೊ ಒಂದೊಂದು ಏರಿಯಾದಲ್ಲಿ ಒಂದು ಸಂಭ್ರಮ ನಡಿಬೇಕಾರೆ ಅದು ಹೇಗಿರುತ್ತೆ, ಅಲ್ಲಿ ಯಾವ್ಯಾವ ಥರ ಮೇಕಪ್ ಹಾಕೋತಾರೆ, ಅದ್ರ ಬಗ್ಗೆ ಒಂಚೂರು ಅವರಿಗೆ ಗಮನ ಸೆಳೆಸ್ಬೇಕು. ಅದು ಬಿಟ್ಟರೆ ಬೇರೆ ಇಲ್ಲ. ಹಿ ಹ್ಯಾಡ್ ರಿಟನ್ ಅ ಪರ್ಫೆಕ್ಟ್ ಒನ್ ವಿಚ್ ಇಸ್ ಗಾಟ್. ಯಾವುದು ಕರ್ನಾಟಕಕ್ಕಾಗಲಿ ತಮಿಳಿಗಾಗಲಿ ಸೀಮಿತವಾದಂಥ ಕಥೆ ಅಲ್ಲ. ಹಲೋ ಸರ್, ನಮಸ್ಕಾರ.